ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕಾದಂಥ ಜವಾಬ್ದಾರಿ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಆಹಾರ ತಗೊಂಡಿರುವಂಥದ್ದು ವಿಷವಾಗಿ ಶರೀರಕ್ಕೆ ಪರಿಣಾಮ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇರತಕ್ಕಂಥ ದೈವಾನುಗ್ರಹ ದೈವಬಲ ನಿಮ್ಮನ್ನು ಎಂದಿಗೂ ಸೋಲಿಕ್ಕೆ ಬಿಡೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೀನರಾಶಿ, ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಜನ್ಮರಾಶಿಯಲ್ಲಿರ್ತಕ್ಕಂತಹ ಶನಿಯು, 4ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರು ಶುಕ್ರರು, 5ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧ, 6ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು, 7ನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನು, ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ರಾಹು. 5ನೇ ಸ್ಥಾನದಲ್ಲಿಂದ ರವಿಯು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂಥ ಸಿಂಹರಾಶಿಯನ್ನು 16ನೇ ತಾರೀಕಿನ ದಿವಸ ಪ್ರವೇಶ ಮಾಡುವಂಥದ್ದು. ರಾಜಗ್ರಹನಾಗಿರ್ತಕ್ಕಂಥ ರವಿಯ ಪ್ರವೇಶ ಬಹಳಷ್ಟು ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. 4ನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗಗಳಿರ್ತಕ್ಕಂಥದ್ದು, ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗಗಳಿರ್ತಕ್ಕಂಥದ್ದು, ಚಿನ್ನದ ವ್ಯಾಪಾರಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ಫಲಗಳಿರ್ತಕ್ಕಂಥದ್ದು, ಚಿನ್ನಾಭರಣಗಳನ್ನು ಅದೇ ರೀತಿಯಾಗಿ ವೈಢೂರ್ಯಾದಿಗಳನ್ನು ಸಮೇತವಾಗಿ ಖರೀದಿ ಮಾಡುವಂತಹ ಯೋಗ ಭಾಗ್ಯಗಳಿರ್ತಕ್ಕಂಥ ಒಂದು ಸಮಯಗಳಾಗಿರುತ್ತೆ. ಅದೇ ರೀತಿ ಬಂಧು ಕ್ಲೇಶಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ನೆಂಟರು ಆಗಿರಬಹುದು, ಬಂಧುಗಳಾಗಿರಬಹುದು, ಅತಿ ಹತ್ತಿರದ ಸ್ನೇಹಿತರುಗಳಾಗಿರಬಹುದು, ಅವರೊಂದಿಗೆ ವಿರೋಧಗಳು ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಹಳ ಜಾಗ್ರತೆಯಿಂದಿರಿ ವೀಕ್ಷಕರೇ. ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕಾದಂಥ ಜವಾಬ್ದಾರಿ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವಷ್ಟು ದಾಖಲೆ ಪತ್ರಗಳನ್ನು ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿದೆ. ಜಾಗ್ರತೆಯಿಂದಿರಿ. ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿದೆ. ಇತ್ಯರ್ಥವಾಗಲಿಕ್ಕೆ ಸ್ವಲ್ಪ ಸಮಯಗಳನ್ನು ಕೂಡ ತಗೊಳ್ಳುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸ್ವಲ್ಪ ಶತ್ರುದೋಷಗಳು, ಶತ್ರುಬಾಧೆ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ನಿಮ್ಮೊಟ್ಟಿಗಿರತಕ್ಕಂಥ ಅಥವಾ ನಿಮ್ಮೊಟ್ಟಿಗೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವವರಿಂದಲೂ ಕೂಡ ಸರಿಯಾದಂತಹ ಸಪೋರ್ಟ್ಗಳು ಕೂಡ ಇಲ್ಲದೆ ಟೆನ್ಷನ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇರತಕ್ಕಂಥ ದೈವಾನುಗ್ರಹ ದೈವಬಲ ನಿಮ್ಮನ್ನು ಎಂದಿಗೂ ಸೋಲಿಕ್ಕೆ ಬಿಡೋದಿಲ್ಲ. ಬಹಳ ಬಲಿಷ್ಠವಾಗಿರ್ತಕ್ಕಂಥ ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ, ಅದೇ ರೀತಿ ನಿಮ್ಮ ರಾಶಿಯಾಧಿಪತಿಯೂ ಗುರುನೇ ಆಗಿರೋದ್ರಿಂದ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಸ್ವಲ್ಪ ವಿಳಂಬವಾದರೂ ಕೂಡ ಸರಿಯಾದಂಥ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಸ್ವಲ್ಪ ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡುವವರಿಗೆ ಸ್ವಲ್ಪ ದಾಖಲೆ ಪತ್ರಗಳನ್ನು, ಅದೇ ರೀತಿಯಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ನಾಳೆ ಮಾಡುವ, ನಾಡಿದ್ದು ಮಾಡುವ ಅಂಥೇಳಿ ನೆಗ್ಲೆಕ್ಟ್ ಮಾಡಿಯೇ ಕೆಲವಷ್ಟು ಯೋಗಗಳನ್ನು ನಿಮ್ಮ ಕೈಯಿಂದ ನೀವು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ವೀಕ್ಷಕರೇ. ದಯವಿಟ್ಟು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆ ಇಟ್ಟು ಮಾಡಿದಲ್ಲಿ ಒಳ್ಳೆಯ ಸಕ್ಸಸ್ಸನ್ನು ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಆಹಾರಕ್ಕೆ ಸಂಬಂಧಪಟ್ಟು ಬಹಳ ಸೂಕ್ಷ್ಮತೆಯಿಂದ ತಗೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ವಿಷಭುಕ್ತಿ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಆಹಾರ ತಗೊಂಡಿರುವಂಥದ್ದು ವಿಷವಾಗಿ ಶರೀರಕ್ಕೆ ಪರಿಣಾಮ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ದೃಷ್ಟಿಯಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿಯಾಗಿರ್ತಕ್ಕಂಥ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಸಿಗುವಂತಹ ವಿಶೇಷವಾಗಿರ್ತಕ್ಕಂತಹ ಕಷಾಯ ತೀರ್ಥವನ್ನು ಸ್ವೀಕಾರ ಮಾಡೋದ್ರಿಂದ ನಿಮಗೆ ಬಂದಿರತಕ್ಕಂಥ ಈ ಆರೋಗ್ಯದ ಸಮಸ್ಯೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಸಾದ ಅನುಕೂಲಗಳು ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ಸರ್ವಮಂಗಳೆಯ ಆರಾಧನೆಯಿಂದಾಗಿ ಸರ್ವವೂ ನಿಮಗೆ ಮಂಗಳವಾಗಿ ಬರುವಂಥ ಯೋಗಗಳಿದೆ. ಆ ಒಂದು ದೃಷ್ಟಿಯಿಂದ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ತಾಯಿಗೆ ಶರಣಾಗತಿ ಆಗೋದ್ರಿಂದ ಸರ್ವವೂ ಕೂಡ ನಿಮಗೆ ಅನುಕೂಲವಾಗಿ ಬರುವಂಥ ಯೋಗ ಈ ಸಂದರ್ಭದಲ್ಲಿರೋದ್ರಿಂದ ಆ ತಾಯಿ ಜಗನ್ಮಾತೆಯ ಒಂದು ಅನುಗ್ರಹದಿಂದ ನಿಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಯೋಗ ಭಾಗ್ಯಗಳು ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.